ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ತಾವೆಲ್ಲ ಮುಖಂಡರು ಸೇರ್ಕೊಂಡು ಒಂದು ಹಸಿರು ಹಬ್ಬ ಅಂತ ಒಂದು ಬಹಳ ಕಲರ್ಫುಲ್ ಆಗಿ ಮಾಡಿದ್ದೀರಾ. ಅದು ಬಹಳ ಕಷ್ಟದಲ್ಲಿ ಅವ್ರಿಗೆ ಒಂದು ಯೂಸ್ಫುಲ್ ಆಗಲಿ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ದೀರಾ. ಈ ಕಾರ್ಯಕ್ರಮದ ಕಾನ್ಸೆಪ್ಟ್ ತಮಗೆ ಹೇಗೆ ಹೊಡಿತು ಹೇಳಿ ಸರ್. ಸರ್ ನೋಡಿ ಸರ್, ನಾವೆಲ್ಲ ದೇಶಿಕರುಗಳು ವರ್ಷಕ್ಕೊಂದ್ಸಲಿ ಈ ದಿವಸನ ಹಸಿರು ಹಬ್ಬ ಅಂತ ನಾವು ದೊಡ್ಡ ಲೆವೆಲ್ಗೆ ನಾವೆಲ್ಲ ಸೇರಿ ಸೆಲೆಬ್ರೇಟ್ ಮಾಡ್ತೀವಿ. ಆದ್ರೆ ನಾವು ಹೇಳೋದು ಒಂದೇ ಸರ್, ನಾವು ವೇಸ್ಟಿಕರು ಎಷ್ಟು ಜನ ಇದ್ರು ಕೂಡ ಎಲ್ಲ ಜನಕ್ಕೂ ಗೌರ್ಮೆಂಟ್ ಕಡೆ ಕೂಡ ಎಲ್ಲ ಮಾಡೋಕ್ಕಾಗಲ್ಲ ಸರ್. ಯಾಕಂದ್ರೆ ಇಷ್ಟು ಲಕ್ಷ ಜನಕ್ಕೆ ಅವ್ರು ನೋಡಕ್ಕಾಗಲ್ಲ. ಆ ತರ ಒಂದು ಪರಿಸ್ಥಿತಿನಲ್ಲಿ ವೇಸ್ಟಿಕರು ಹೆಂಗಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಯಾಕಂದ್ರೆ ಅವರು ತುಂಬಾ ಕೆಳಗಡೆ ಇರೋ ಜನ ಅಂತ ಅವ್ರಿಗೆ ಹಸಿರು ಎಲ್ಲ ಅಂತ ಒಂದು ನಮ್ಮ NGO ಅಂತ ಒಂದು ಇದೆಯಲ್ವಾ, ಅದು ನೋಡಿ ನಮಗೂ ಮತ್ತೆ ಗೌರ್ಮೆಂಟ್ಗೆ ಎಷ್ಟೋ ಗ್ಯಾಪ್ಗಳಿದೆ. ಈ ಗ್ಯಾಪ್ ಎಲ್ಲ ಪೂರ್ತಿ ಮಾಡೋ ಕೆಲಸ ಬಂದ್ಬಿಟ್ಟು ಹಸಿರುಗಳ ಮಾಡ್ತಾ ಇದೆ ಸರ್. ಗೌರ್ಮೆಂಟ್ ಏನೇ ಮಾಡಿದ್ರು ಕೂಡ ಸುಮಾರು ನಮ್ಗೆ ಗ್ಯಾಪ್ಗಳಿದೆ. ನಮ್ಮ ವೇಸ್ಟಿಕರಿಗೆ ಒಂದು ಆಧಾರ್ ಕಾರ್ಡ್ ಮಾಡೋದಿರಲಿ, ಮಕ್ಕಳಿಗೆ ಸ್ಕಾಲರ್ಶಿಪ್ ಮಾಡೋದಿರಲಿ, ಅಥವಾ ಬೇರೆ ಬೇರೆ ಟ್ರೈನಿಂಗ್ ಕೊಡೋದಿರಲಿ, ಇಂಥದ್ದೆಲ್ಲ ಬಂದ್ಬಿಟ್ಟು ಎಲ್ಲಾನು ಗೌರ್ಮೆಂಟ್ ಕೊಡಕ್ಕಾಗಲ್ಲ. ಆ ತರ ಇರುವಾಗ ನಮ್ಮ ಹಸಿರುಗಳ ಬಂದ್ಬಿಟ್ಟು ಆ ಗ್ಯಾಪ್ ಎಲ್ಲ ಬಂದ್ಬಿಟ್ಟು ನಮ್ಗೆ ಫುಲ್ ಮಾಡಿ ಇವತ್ತೊಂದು ವರ್ಷ ಫುಲ್ಲು ನಾವು ಕಸದಲ್ಲಿ ಕೆಲಸ ಮಾಡಿ ಕಷ್ಟಪಟ್ಟರು ಕೂಡ, ಆದ್ರೆ ಈ ದಿವಸ ಬಂದ್ಬಿಟ್ಟು ನಮ್ದು ಹಬ್ಬ ಅಂತ ನಾವು ತುಂಬಾ ದೊಡ್ಡ ಲೆವೆಲ್ಗೆ ಈ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ದಿವಸ ನಾವು ಹಬ್ಬ ಅಂತ ಹೇಳೋದಕ್ಕಿಂತ ಈ ವರ್ಷ ಫುಲ್ಲ ನಾವು ಕಷ್ಟಪಡ್ತಾ ಇಲ್ಲ, ಈ ಒಂದು ದಿವಸ ಸಂತೋಷವಾದ ದಿವಸ ಸರ್. ಇದು ತುಂಬಾ ಸಂತೋಷವಾದ ದಿವಸ ನಮ್ಗೆ, ನಾವೆಲ್ಲ ಆಚರಣೆ ಮಾಡಕ್ಕೆ ಇಲ್ಲಿ ಬಂದಿದ್ದೀವಿ ಸರ್. ಇದು ಇಷ್ಟೆಲ್ಲ ಮನೋರಂಜನೆ, ಅದರಲ್ಲೂ ಬಹಳ ಮೌಲ್ಯಯುತ ಸಂದೇಶಗಳು ಕೊಟ್ಟಿದ್ದೀರಾ. ಮತ್ತೆ ಸಚಿವರನ್ನೆಲ್ಲ ಕರೆಸಿ ಅವ್ರಿಗೊಂದು ಮನವಿ ಪತ್ರ ವಿವರಣೆ ಕೊಟ್ಟು ಅವ್ರ ಹತ್ರ ಭರವಸೆನ ತಗೊಂಡಿದ್ದೀರಾ. ಬಟ್ ಈ ಒಂದು ಆಲೋಚನೆಗಳು ಕಾನ್ಸೆಪ್ಟ್ ನಿಮ್ಗೆ ಹೇಗ್ ಬಂತು ಸರ್? ಇದು ಹೇಗ್ ಬಂತಿದ್ರೆ ನಿಮ್ಗೆ ಗೊತ್ತಿದೆಯಲ್ಲ ಸರ್, ನಮ್ಮ ವೇಸ್ಟಿಕರು ಇಷ್ಟು ಮೊನ್ನೆ ಬಂದಿದ್ದಿಲ್ಲ. ನಮ್ಮ ದೇಶದಲ್ಲಿ ಸುಮಾರು 80 ವರ್ಷದಿಂದ ನಮ್ಮ ಜನರು ಈ ವೇಸ್ಟ್ ನಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗ ಬರ್ತಾ ಇದ್ದಾರೆ, ಒಂದು ಚಿಕ್ಕ ಬದಲಾವಣೆ ಆಗಿದೆ. ಆದ್ರೆ ಇಲ್ಲಿ ಹೇಳ್ತಾ ಇದೀವಲ್ಲ, ಮೊನ್ನೆ ಇವಾಗ ಕೂಡ ನಾವು ವೇಟ್ರಲ್ಲಿ ಹೇಳಿದೀವಲ್ಲ, 4,25,000 ವೇಸ್ಟಿಕರು ಕರ್ನಾಟಕದಲ್ಲಿ ಇದೀವಿ ಅಂತ. ಆದ್ರೆ ಅವ್ರಿಗೆ ಎಲ್ಲರಿಗೂ ಸಿಗ್ಬೇಕಲ್ಲ ಈ ತರ ಒಂದು ಅವಕಾಶ. ಅದಕ್ಕೆ ನಮ್ಮ ಮನೆಗೆ ಏನಂದ್ರೆ, ಇದು ನಮ್ ಕೆಲಸ, ಇದು ನಾವು ಸೃಷ್ಟಿ ಮಾಡಿದ್ದು, ನಾವ್ ಯಾರ ಹತ್ರನೂ ಕಲ್ಕೊಂಡ್ ಬಂದಿಲ್ಲ. ಈ ವೇಸ್ಟ್ ಕಲೆಕ್ಷನ್ ಕಲ್ತ್ಕೊಟ್ಟಿರೋದು ನಮ್ಮ ಕಮ್ಯುನಿಟಿನೇ ಪ್ರತಿಯೊಂದನ್ನು ಹೇಳ್ಕೊಡ್ತಾ ಇರೋದು. ನಿಮ್ಗೆ ಗೊತ್ತಿದೆ ನಾವು ಎಷ್ಟು ನಾವು ಕಷ್ಟಪಡ್ತಾ ಇದೀವಿ, ನಮ್ಮ ಆಸಕ್ತಿ ನಾವು ಇಲ್ಲಿ ಕೊಡ್ತಾ ಇದೀವಿ ಅಂತ. ಆದ್ರೂ ನನಗೆ ತುಂಬಾ ಇನ್ಕಮ್ ಮನೆ ಇದ್ರಲ್ಲಿ ಕೆಲಸ ಮಾಡ್ತಾ ಇದ್ರು, ಆದ್ರೂ ಮಾಡ್ತಾ ಇದೀವಿ ಸರ್. ಯಾಕೆ ಹೇಳಿ, ಬರೀ ದುಡ್ಡು ಕಂಡ್ರೆ ನಾವು ಎಲ್ಲರೂ ಏನೇನೋ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ಬೋದು. ಆದ್ರೆ ಈ ಪರಿಸರ ಮೇಲೆ ಒಂದು ಲವ್ ಇದೆ ನಮ್ಗೆ. ನಾವು ಕೂಡ ಈ ಪರಿಸರ ಜೊತೆ ಇದೀವಿ ಅಂತ ನಮ್ಮ ಕಮ್ಯುನಿಟಿಗೆ ಎಲ್ಲರಿಗೂ ಗೊತ್ತು. ಅದಕ್ಕೆ ಏನೇ ಲಾಭ ಇಲ್ಲ ಅಂದ್ರೂ ಕೂಡ ಈ ಕಸದಿಂದ ಪರಿಸರನ ಕಾಪಾಡ್ಬೇಕಂತ ನಮ್ಮ ವೇಸ್ಟಿಕರು ಎಲ್ಲರನ್ನು ಆ ರೋಡ್ ನಲ್ಲಿ ಇರೋದನ್ನ, ಮಿಕ್ಸಿ ಇರೋದನ್ನ ಎಲ್ಲ ಸೆಗ್ರಿಗೇಷನ್ ಮಾಡಿ ಅದನ್ನ ರೀಸೈಕ್ಲಿಂಗ್ ಮಾಡಿ ತಿರ್ಗಾ ಪರಿಸರನ ಉಳಿಸೋ ಕೆಲಸ ಮಾಡ್ತಾ ಇದೀವಿ. ಆದ್ರೆ ತುಂಬಾ ಮುಖ್ಯವಾಗಿ ಇದು ಗೌರ್ಮೆಂಟ್ ನೋಡ್ಬೇಕು. ಇಷ್ಟು ದೊಡ್ಡ ಜನ ಇದರಲ್ಲಿ ಕೆಲಸ ಮಾಡಿ ಪರಿಸರ ಕಾಪಾಡ್ತಾ ಇದ್ದಾರೆ, ಮತ್ತೆ ನಮ್ಗಾದ ಕೆಲಸಗಳು ನಾವೇ ಸೃಷ್ಟಿ ಮಾಡಿದೀವಿ. ಆದ್ರೆ ತುಂಬಾ ಕೆಳಗಡೆ ಇದ್ದೀವಿ. ಇದನ್ನ ಗೌರ್ಮೆಂಟ್ ಸ್ವಲ್ಪ ನೋಡಿ ನಮಗೆ ನೆಕ್ಸ್ಟ್ ಲೆವೆಲ್ ಮುಂದೆ ಬರೋದಿಕ್ಕೆ, ಮತ್ತೆ ನಾವು ಮಾಡೋ ಕೆಲಸ ಒಳ್ಳೆ ಮಟ್ಟದಕ್ಕೆ ಮಾಡೋದಿಕ್ಕೆ, ಅದಕ್ಕೆ ತಗೊಂಡಾಗಿ ನಮ್ಗೆ ಲಾಭ ಸಿಗ್ಬೇಕು ಅಂತದೆಲ್ಲ ಗೌರ್ಮೆಂಟ್ ಕಡೆಯಿಂದಲೇ ನೋಡ್ಬೇಕು ಸರ್. ಎಷ್ಟೇ ಕಷ್ಟಪಟ್ಟರು ಕೂಡ ಫೈನಲ್ ಮಾಡೋದು ಗೌರ್ಮೆಂಟ್ ಅಲ್ವಾ. ಅದಕ್ಕೆ ನಾವು ನಮ್ಮ ಡಿಮ್ಯಾಂಡ್ ಅವ್ರಿಗೆ ಕೊಡ್ತಾ ಇದೀವಿ. ಡ್ರೈ ವೇಸ್ಟ್ ನಲ್ಲಿ ನಮ್ಮನ್ನ ಸೇರಿಸ್ಕೊಂಡು BWCC ನಮಗ್ ಕೊಡಿ, ಡೋರ್ ಟು ಡೋರ್ ಕಲೆಕ್ಷನ್ ಮಾಡೋದು ನಮಗ್ ಕೊಡಿ. ಅದರಲ್ಲಿ ಏನ್ ಬರುತ್ತೆ ಅದನ್ನ ನಾವು ಮಾರಾಟ ಮಾಡಿ ನಾವೆಲ್ಲ ನಮ್ಮ ಜೀವನ ನಡೆಸ್ಕೊಳ್ತೀವಿ ಅಂತ ಈ ಟೈಮ್ ನಲ್ಲಿ ನಾವು ನಮ್ಮ ಡಿಮ್ಯಾಂಡ್ ಆಗಿ ಇಟ್ಟಿದ್ದೀವಿ. ಸಾವಿರಾರು ಜನ ಬಂದು ಒಂದು ಮನೋರಂಜನೆ ಕೊಟ್ಟಿದ್ದಾರೆ, ಮತ್ತೆ ಮೌಲ್ಯಯುತ ಸಂದೇಶಗಳು ಕೊಟ್ಟಿದ್ದಾರೆ. ಇಷ್ಟು ಜನ ಬಂದು ನಿಮ್ಗೆ ಸಾಥ್ ಕೊಟ್ಟಿದ್ದಾರೆ, ಯಾವ ರೀತಿ ಫೀಲ್ ಆಗ್ತಾ ಇದೆ ಸರ್? ಇದು ಸಾಥ್ ಕೊಟ್ಟಿಲ್ಲ ಸರ್, ಇದು ಅಷ್ಟು ಜನನು ನಮ್ಮ ಫ್ಯಾಮಿಲಿ, ಇದು ನಮ್ಮ ಫ್ಯಾಮಿಲಿ ಹಬ್ಬ ಅಲ್ವಾ. ಅದರಿಂದ ನಾವು ಫ್ಯಾಮಿಲಿ ಎಲ್ಲ ಒಂದಾಗಿ ಸೇರ್ಕೊಂಡು ನಾವು ಅಷ್ಟು ಜನನು ಇದನ್ನ ಆಚರಣೆ ಮಾಡ್ತಾ ಇದೀವಿ. ಅದು ನಮ್ ಸಂತೋಷ. ನಮ್ಮ ಮನೆ ಒಳಗಡೆ ಆಗ್ತಾ ಇರೋ ಒಂದು ಫೆಸ್ಟಿವಲ್ ಇದು. ಈಗ ಅರಣ್ಯ ಸಚಿವರಾಗಿರ್ತಕ್ಕಂಥ ಇವರು ಈಶ್ವರ್ ಖಂಡ್ರೆ ಅವರು ಬಂದು ತಮ್ಮ ಹತ್ರ ಮನವಿ ಪತ್ರ ಎಲ್ಲ ತಗೊಂಡು ಭರವಸೆ ಕೊಟ್ಟಿದ್ದಾರೆ. ಉತ್ತಮ ಸ್ಪಂದನೆ ಸಿಗುತ್ತೆ ಅಂದ್ಕೊಂಡಿದ್ದೀರಲ್ಲ ಸರ್? ಅವರು ನಿಮ್ಗೆ ಏನಾದ್ರು ಕರೆದು ಮಾತುಕತೆ ಏನಾದ್ರು? ಸರ್ ನೋಡಿ, ಇವಾಗ ನಮ್ಮ ದೇಶದಲ್ಲಿ ಇಂಡಿಯಾ ಫುಲ್ ವೇಸ್ಟಿಕರ್ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಸ್ಪೆಸಿಫಿಕ್ ಆಗಿ ನಮ್ಮ ಕರ್ನಾಟಕದಲ್ಲಿ ವೇಸ್ಟಿಕರ್ದು ಜೀವನ ಸ್ವಲ್ಪ ಚೆನ್ನಾಗೇ ಇದೆ. ಯಾಕಂದ್ರೆ ಗೌರ್ಮೆಂಟ್ ನಾವು ಸಪೋರ್ಟ್ ಮಾಡ್ತಾ ಇದೆ, ನಾವು ಏನು ಇಲ್ಲ ಅಂತ ಹೇಳೋದಿಲ್ಲ. ನಾವು ಗೌರ್ಮೆಂಟ್ ಮೇಲೆ ನಮ್ಗೆ ಫುಲ್ ನಂಬಿಕೆ ಇದೆ. ನಮ್ದು ಏನೇನು ಭರವಸೆ ಇದೆ, ನಮ್ದು ಏನೇನು ಡಿಮಾಂಡ್ ಇದೆ, ಅದು ಅಷ್ಟೂ
ಈ ಗೌರ್ಮೆಂಟ್ ನಮಗೆ ಮಾಡಿಕೊಡುತ್ತೆ ಅಂತ ನಮಗೆ ಆಸಕ್ತಿ ಇದೆ ಸರ್. ಯಾಕಂದ್ರೆ ಗೌರ್ಮೆಂಟ್ ಇರೋದು ನಮಗೋಸ್ಕರ ಅಲ್ವಾ ಸರ್, ನಾವಿರೋದು ನಮ್ಮ ದೇಶನ ಸ್ವಚ್ಛವಾಗಿ ಇಟ್ಕೊಳ್ಳಕ್ಕೆ. ಹಂಗಾದ್ರೆ ನಮ್ಮ ಲೈಫ್ ಗೌರ್ಮೆಂಟ್ ನೋಡ್ಕೊಳ್ಳುತ್ತೆ ಅಂತ ನಮಗೆಲ್ಲರಿಗೂ ನಂಬಿಕೆ ಇದೆ ಸರ್. ಸರ್ ಈಗ ಸುಮಾರು ಜನಕ್ಕೆ ಇಲ್ಲಿ ಬಂದಿರೋರು ಏನು ತುಂಬಾ ದೊಡ್ಡ ಶ್ರೀಮಂತರು ಕೋಟ್ಯಾಧಿಪತಿಗಳು ಯಾರು ಇರ್ತಾರೆ, ಸ್ವಲ್ಪ ಬಡವರು ಇರ್ತಾರೆ, ತೀರಾ ಬಡವರು ಇರ್ತಾರೆ. ಅಂತವ್ರು ನಿಮ್ಮ ಸಂಘಟನೆಯಲ್ಲಿ ನೀವು ಮುಖ್ಯಸ್ಥರ ಏನಿದ್ದೀರೋ ಎಲ್ಲ ಸೇರ್ಕೊಂಡು ಮತ್ತೊಂದು ಮನವಿ ಪತ್ರ ತಗೊಂಡು ಇವ್ರಿಗೆ ಒಂದು ನಿವೇಶನ, ಒಂದು ಸಣ್ಣ ಸಣ್ಣ ಮನೆಗಳು ಕೊಡೋ ತರ ತಾವೇನಾದ್ರು ಇದ್ರ ಮೇಲೆ ಇನ್ನೂ ಅನುಕೂಲ ಆಗ್ತಾರೆ ಸರ್. ನಾವು ಖಂಡಿತವಾಗ್ಲೂ ಪ್ರತಿಯೊಂದು ಮನೆಗಳು ಹೋಗಿ ನಾವು ಡೋರ್ ಟು ಡೋರ್ ಕಲೆಕ್ಷನ್ ಮಾಡುವಾಗಲೂ ನಾವು ಕಷ್ಟ ಎಲ್ಲ ಹೇಳಿದೀವಿ ಸರ್. ಸಿಟಿಸನ್ ನೋಡಿ ಸರ್, ಬೆಂಗಳೂರಲ್ಲಿ ಇರೋ ಸಿಟಿಸನ್ ಎಲ್ಲಾನು ನಮ್ಗೆ ಸಪೋರ್ಟ್ ಮಾಡ್ತಾರೆ ಸರ್. ಯಾಕಂದ್ರೆ ಅವ್ರದ್ದು ಕಸ ಮಾತ್ರ ತಗೊಳ್ಳಲ್ಲ ನಾವು, ಅವ್ರಿಗೂ ಗೊತ್ತಿದೆ ನಾವು ಪರಿಸರನ. ಸರ್ ನಾವೇನ್ ಹೇಳೋದು, ಇಲ್ಲಿ ಅವ್ರಿಗೆ ಒಂದು ಮನೆ ಇರಲ್ಲ, ಒಂದು ಸೈಟ್ ಇರಲ್ಲ. ಸರ್ಕಾರದಿಂದ ನೀವು ಅವ್ರಿಗೊಂದು ಮನವಿ ಸಲ್ಲಿಸಿ ಇಂಥವ್ರಿಗೆ ಸ್ವಲ್ಪ ಬಡವರಿಗೆ ಒಂದು ಚಿಕ್ಕದಾಗ ಒಂದು ಮನೆ ಕೊಡ್ಸೋ ತರ ಏನಾದ್ರು ಒಂದು ಪ್ಲಾನ್ ಮಾಡ್ಕೊಂಡು ಅವ್ರಿಗೆ ಮನವಿ ಸಲ್ಲಿಸೋ ಸಚಿವರಿಗೆ. ಸರ್ ಖಂಡಿತ ಆಲ್ರೆಡಿ ನಾವು ಸುಮಾರು ಕೊಟ್ಟಿದೀವಿ ಸರ್. ನಮ್ಮಲ್ಲಿ ನಾವು ಡೇಟಾನೇ ಮಾಡಿದೀವಿ, ಎಷ್ಟು ಜನಕ್ಕೆ ಮನೆ ಇಲ್ಲ, ಎಷ್ಟು ಮಕ್ಕಳು ಓದ್ತಾ ಇಲ್ಲ, ಎಷ್ಟು ಮಕ್ಕಳು ಸ್ಕೂಲ್ ಡ್ರಾಪ್ ಆಗ್ತಾ, ಎಲ್ಲಾನು ನಾವು ಕೊಟ್ಟಿದೀವಿ ಗೌರ್ಮೆಂಟ್ಗೆ. ಇವಾಗ ಇದ್ರ ಮೇಲೆ ಗೌರ್ಮೆಂಟ್ ಅದನ್ನ ಸ್ವಲ್ಪ ನಾಪಾಗಿ ತಗೊಂಡ್ ಬಂದು ನಮ್ಮವ್ರಿಗೆ ಸ್ವಲ್ಪ ಮುಂದೆ ಹೋಗೋದಕ್ಕಾಗಿ ಕೆಲಸಗಳು ಮಾಡ್ಕೊಡ್ಬೇಕು ಸರ್ ಗೌರ್ಮೆಂಟ್. ಆಲ್ರೆಡಿ ನಾವು ಹೇಳಿದೀವಿ, ನಿಮ್ ಮುಖಾಂತರ ತಿರ್ಗಾ ಹೇಳ್ತೀವಿ. ನಮ್ದು ಸುಮಾರು ಡಿಮಾಂಡ್ಗಳಿದೆ. ನಮ್ಮ ವೇಸ್ಟ್ ಎಷ್ಟೋ ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲ, ನಮ್ಮ ವೇಸ್ಟ್ ಎಷ್ಟೋ ಜನಕ್ಕೆ ಕೆಲಸ ಇಲ್ಲ, ಮತ್ತೆ ಮನೆಗಳಿಲ್ಲ, ಎಷ್ಟೋ ಜನ ಇದ್ದಾರೆ. ಅದೆಲ್ಲ ನೀವು ಸ್ವಲ್ಪ ಗುರುತಿಡ್ರಿ. ಯಾಕಂದ್ರೆ ಅದು ನಿಮಗೆ ಬೇಕಂದ್ರೆ ಅದಕ್ಕೆ ನಮ್ದು ಹಸಿರುಗಲ ಅಂತ ಒಂದು NGO ಇದೆ. ಅದು ನಾವು ವೇಸ್ಟ್ ಎಲ್ಲ ಒಂದಾಗಿ ಸೇರಿ ನಮ್ಗೆ ಆದ ನಾವೇ ಒಂದು ಯೂನಿಯನ್ ಕೂಡ ಮಾಡಿದೀವಿ. ಅದ್ರ ಹೆಸರು ಬಂದ್ಬಿಟ್ಟು ತ್ಯಾಜ್ಯ ಶ್ರಮಿಕರು ಸಂಘಟನೆ ಅಂತ. ಅದು ಕರ್ನಾಟಕ ಫುಲ್ ರಿಜಿಸ್ಟ್ರೇಷನ್ ಮಾಡಿದೀವಿ. ಅವ್ರನ್ನ ಕೂಡ ನೀವು ಭೇಟಿ ಮಾಡಿ ನಮ್ಗೆ ಸಪೋರ್ಟ್ ಮಾಡ್ಬೋದು. ಸರ್ ನಿಮ್ಮ ಹೆಸರು ಪರಿಚಯ ಚಿಕ್ಕದಾಗಿ. ಸರ್ ನನ್ನ ಹೆಸರು ಕೃಷ್ಣ. ನಮ್ಮ ತ್ಯಾಜ್ಯ ಶ್ರಮಿಕ ಸಂಘಟನೆಯಲ್ಲಿ ಕರ್ನಾಟಕ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಇದು ಬೆಂಗಳೂರಲ್ಲಿ ನಾವು ಮಾಡ್ತಾ ಇದ್ದೀವಿ ಸರ್.